ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಈ ಪದ್ಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಸುಮಧ್ವ ವಿಜಯದ ಅರ್ಥಾನುಸಂಧಾನ ಮಾಡ್ತಾ ಇದ್ದರು. ಶ್ರೀಮದಾಚಾರ್ಯರು ಮಹಾಬದರಿಯಲ್ಲಿ ಶ್ರೀ ವೇದವ್ಯಾಸರನ್ನು ಕಂಡು ಅವರಿಂದ ಅನೇಕ ಶಾಸ್ತ್ರಗಳ ಉಪದೇಶವನ್ನು ಪಡೆದು ತಮ್ಮ ಸರ್ವಜ್ಞತ್ವದಲ್ಲಿ ಇನ್ನು ವಿಶೇಷ ಸ್ಪಷ್ಟತೆಯನ್ನು ಪಡೆದು ಅವರ ಜೊತೆಯಲ್ಲಿಯೇ ನರನಾರಾಯಣರ ಆಶ್ರಮಕ್ಕೆ ಬಂದು ಅಲ್ಲಿ ನಾರಾಯಣನನ್ನು ಕೊಂಡು ಅವನಲ್ಲಿ ಮತ್ಸ್ಯಾದಿ 10 ಅವತಾರಗಳ ಮತ್ತು ಉಳಿದ ಅವತಾರಗಳ ವಿಶಿಷ್ಟತೆಯನ್ನು ಚಿಂತಿಸಿದರು. ಅವರಲ್ಲಿ ರಾಮಕೃಷ್ಣರ ಪೂರ್ಣ ಚರಿತ್ರೆಯನ್ನು ಕಂಡರು. ಮಹಿದಾಸ, ಯಜ್ಞ, ಧನ್ವಂತ್ರಿ, ಮೋಹಿನಿ, ದತ್ತಾತ್ರೇಯ, ಕುಮಾರ, ಋಷಭ, ಹಂಸ ಈ ಎಲ್ಲ ಅವತಾರಗಳ ವೈಭವವನ್ನು ಆ ನಾರಾಯಣನಲ್ಲಿ ಕಂಡರು. ಮತ್ತು ಈ ರೀತಿ ಸ್ತುತಿಸುತ್ತಾರೆ. ಭಗವಂತ ಶ್ರೀಹರಿಯೇ, ಈ ನಾರಾಯಣ ರೂಪದಲ್ಲಿ ನಿನ್ನ ಮತ್ಸ್ಯಕೂರ್ಮಾದಿ 10 ರೂಪಗಳು, ನಾರಾಯಣಾದಿ 100 ರೂಪಗಳು, ವಿಶ್ವಂ ವಿಷ್ಣು ವಷಟ್ಕಾರಾದಿ 1000 ರೂಪಗಳು, ಅಜಿತಾದಿ ಅನಂತ ರೂಪಗಳು ನನಗೆ ಕಂಡು ಬರ್ತಾಯಿದೆ. ಪರಮಾತ್ಮ ಇಷ್ಟು ರೂಪಗಳನ್ನು ತೆಗೆದುಕೊಂಡರೂ ನಿರ್ವಿಕಾರನಾಗಿದ್ದಿ. ಜ್ಞಾನಾನಂದಮಯನಾದ ಸಕಲ ರೂಪಗಳನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಿ. ಸ್ವಗತ ಭೇದ ವಿವರ್ಜಿತನಾದ ನಿನಗೂ ನಿನ್ನ ರೂಪಗಳಿಗೂ ನಿನ್ನ ಅವಯವಗಳಿಗೂ ಗುಣಗಳಿಗೂ ಸ್ವಲ್ಪವೂ ಭೇದವಿಲ್ಲ. ಎಲ್ಲವೂ ಜ್ಞಾನಾನಂದ ಸ್ವರೂಪಗಳಾಗಿವೆ. ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ರೀತಿ ಚಿಂತನೆ ಮಾಡುತ್ತಾ ನಮಸ್ಕರಿಸಿದ ಮಧ್ವಾಚಾರ್ಯರನ್ನು ನಾರಾಯಣನು ಅತ್ಯಂತ ಪ್ರೀತಿಯಿಂದ ಕಂಡನು. ಒಬ್ಬನೇ ಆಗಿದ್ದರು. ವೇದವ್ಯಾಸ ನಾರಾಯಣ ಈ 2 ರೂಪದಲ್ಲಿದ್ದ ಹರಿಯು ಪರಸ್ಪರ ಆಲಿಂಗ ಮಾಡಿಕೊಂಡರು. ಅವರಿಬ್ಬರೂ ಯೋಗ್ಯ ಆಸನದ ಮೇಲೆ ಕುಳಿತ ನಂತರ ಮಧ್ವಾಚಾರ್ಯರು ಅವರ ಅನುಮತಿಯನ್ನು ತೆಗೆದುಕೊಂಡು ಅವರ ಹತ್ತಿರವೇ ಕುಳಿತುಕೊಂಡರು. ನಾರಾಯಣ ವೇದವ್ಯಾಸರು ಅನೇಕ ಸರಸಲ್ಲಾಪ ಮಾತುಗಳನ್ನಾಡುತ್ತಾ ನಂತರ ವಿನಯದಿಂದ ಕೈ ಜೋಡಿಸಿ ಕುಳಿತ ಮಧ್ವಾಚಾರ್ಯರಿಗೆ ಹೀಗೆ ಹೇಳ್ತಾರೆ. ಮಧ್ವಾಚಾರ್ಯರೇ, ನಾನು ಒಂದು ವಿಶಿಷ್ಟ ನಿರ್ಣಯವನ್ನು ತೆಗೆದುಕೊಂಡು ಈ ವೇದವ್ಯಾಸರಿಗೆ ಸಮ್ಮತವಾದ ದೇವ ಕಾರ್ಯವನ್ನು ನಿಮಗೆ ಸೂಚಿಸ್ತಾ ಇದ್ದೇನೆ. ನೀವು ಧೈರ್ಯಶಾಲಿಗಳು. ನಿಮ್ಮನ್ನು ಬಿಟ್ಟು ಬೇರೆ ಯಾವ ಜೀವರು ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ನಾನು ಹೇಳಿದ ಕಾರ್ಯ ಮಾಡಿದ ನಂತರ ನೀವು ಮಧ್ವಾಚಾರ್ಯರ ಅವತರಿಸಿದ ಉದ್ದೇಶವು ಸಫಲವಾಗುತ್ತದೆ. ವೇದವ್ಯಾಸರು ಅನೇಕ ಪ್ರಮಾಣಗಳ ಸಹಿತವಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದ್ದಾರೆ. ಆದರೆ ಆಸುರಿ ಸ್ವಭಾವದ ಜನರು ಆ ಸೂತ್ರಗಳ ನಿಜವಾದ ಅರ್ಥವನ್ನು ತಿಳಿಯದೆ ಮನಸ್ಸಿಗೆ ಬಂದಂತೆ ಉದ್ದೇಶಪೂರ್ವಕವಾಗಿ ಭಾಷ್ಯದ ನಿಜವಾದ ಅಭಿಪ್ರಾಯವನ್ನು ಮುಚ್ಚಿಟ್ಟು ತತ್ವಜ್ಞಾನವನ್ನು ಜಗತ್ತಿಗೆ ತಿಳಿಯದಂತೆ ಮಾಡಿದ್ದಾರೆ. ಅವರಿಂದಾದ ಈ ಅನ್ಯಾಯವನ್ನು ದೂರ ಮಾಡಿ ಭಗವದ್ಭಕ್ತರಿಗೆ ನೀವು ಮುಕ್ತಿದಾಯಕವಾದ ನಿರ್ಮಲ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದು ವೇದವ್ಯಾಸ ದೇವರ ಸತ್ಸಿದ್ಧಾಂತವನ್ನು ಶ್ರುತಿ ಸ್ಮೃತಿಗಳ ಪ್ರಮಾಣ ಮುಖಾಂತರ ಸಜ್ಜನರಿಗೆ ಅದರ ಅಭಿಪ್ರಾಯ ತಿಳಿಯುವಂತೆ ಮಾಡಲು ನೀವು ಈಗಿಂದೀಗ ಭೂಲೋಕಕ್ಕೆ ಹೊರಡಿ ಎಂದರು. ನಾರಾಯಣನ ಮಾತುಗಳು ಶಬ್ದದಿಂದ ಹಿತವಾಗಿದ್ದರೂ ಅರ್ಥದಿಂದ ಬಹು ವಿಶಾಲವಾಗಿದ್ದವು. ಅವರ ಮಾತನ್ನು ಕೇಳಿದ ಗುರುಗಳ ವಿರಹದ ದುಃಖವನ್ನು ತಡೆಯಲು ಅಸಮರ್ಥರಾಗಿ ಶ್ರೇಷ್ಠ ವಾಗ್ಮಿಗಳಾದ ಶ್ರೀಮದಾಚಾರ್ಯರು ಹೀಗೆ ಮಾತಾಡಿದರು. ಷಡ್ಗುಣ ಐಶ್ವರ್ಯ ಸಂಪನ್ನರಾದ ನಾರಾಯಣರೇ, ನಾನು ಇಲ್ಲಿಯೇ ಇದ್ದು ನಿಮ್ಮಿಬ್ಬರ ಸೇವಾರೂಪ ಅಮೃತವನ್ನು ಪಾನ ಮಾಡಬೇಕೆಂದು ಬಯಸಿದ್ದೇನೆ.
ನನಗೆ ಇಲ್ಲಿರಲು ಅನುಗ್ರಹಿಸಬೇಕು. ಭಗವಂತನೇ, ನಾರಾಯಣ ದೇವರೇ, ನನ್ನ ಮಂಗಲಕರವಾದ ಬೇಡಿಕೆಯನ್ನು ಸ್ವೀಕರಿಸಬೇಕು. ಮಂಗಲಕರರಾದ ತಮ್ಮಿಬ್ಬರ ಜೊತೆಯಲ್ಲಿ ಇರುವ ಸೌಭಾಗ್ಯವು ಬೇರೆ ಯಾವ ಲೋಕದಲ್ಲಿಯೂ ಸಿಗುವುದಿಲ್ಲ. ಕಲಿಕಾಲದಿಂದ ಜ್ಞಾನ ಭಕ್ತಾದಿಗಳಿಂದ ಹೀನರಾದ ಜನರೇ ಭೂಲೋಕದಲ್ಲಿದ್ದಾರೆ. ತತ್ವಜ್ಞಾನಕ್ಕೆ ಅರ್ಹವಾದ ಬುದ್ಧಿಗಳುಳ್ಳ ಶ್ರೇಷ್ಠ ಚೇತನರು ಸಾಮಾನ್ಯವಾಗಿ ಕಲಿಯುಗದಲ್ಲಿ ಇಲ್ಲವೇ ಇಲ್ಲ. ಇನ್ನು ಅನಧಿಕಾರಿಗಳಿಗೆ ತತ್ವಜ್ಞಾನವನ್ನು ಉಪದೇಶಿಸಿದರೆ ದೇವರಿಗೋಸ್ಕರ ಇಟ್ಟ ಹವಿಸ್ಸನ್ನು ನಾಯಿ ಕೊಟ್ಟಂತಾಗುವುದು. ಮಧ್ವಾಚಾರ್ಯರ ಈ ಮಾತುಗಳನ್ನು ಕೇಳಿದ ನಾರಾಯಣ ದೇವರು ಮತ್ತೆ ಈ ರೀತಿಯಾಗಿ ಹೇಳ್ತಾರೆ. ಸೌಮ್ಯ ಸ್ವಭಾವದ ಆನಂದ ತೀರ್ಥರೇ, ಈ ಕಲಿಯುಗದಲ್ಲಿಯೂ ಭೂಲೋಕದಲ್ಲಿ ಜ್ಞಾನ ಆನಂದ ಕೂಡಿದ ನಿಮ್ಮ ಉಪದೇಶದಿಂದ ಮೋಕ್ಷವನ್ನು ಪಡೆಯುವ ಸಜ್ಜನರು ಭೂಮಿಯಲ್ಲಿದ್ದಾರೆ. ಅವರೆಲ್ಲ ದಾರಿ ಬಿಚ್ಚಿದ ನಂತರ ಅಲ್ಲಲ್ಲಿ ಬಿದ್ದು ಮಣ್ಣು ಧೂಳಿಯಿಂದ ಕೂಡಿದ ಮಣಿಗಳಂತೆ ಯೋಗ್ಯತೆಯನ್ನು ದಾರ ಬಿಚ್ಚಿದ ನಂತರ ಅಲ್ಲಲ್ಲಿ ಬಿದ್ದು ಮಣ್ಣು ಧೂಳಿಯಿಂದ ಕೂಡಿದ ಮಣಿಗಳಂತೆ ಯೋಗ್ಯತೆಯನ್ನು ವ್ಯಕ್ತಪಡಿಸಲಾಗದೆ ಅಲ್ಲಲ್ಲಿ ಹರಡಿದ್ದಾರೆ. ಅವರ ಮೇಲಿನ ಕೊಳೆಯನ್ನು ಪವಿತ್ರವಾದ ನಿಮ್ಮ ಶಾಸ್ತ್ರವಚನಗಳೆಂಬ ಪವಿತ್ರ ಜಲದಿಂದ ತೊಳೆದು ಅವರನ್ನು ಶುಚಿರ್ಭೂತರನ್ನಾಗಿ ಮಾಡಿ ಅವರು ನಿಮ್ಮ ಭಾಷ್ಯವನ್ನು ಓದಿ ತಿಳಿದುಕೊಳ್ಳಲು ಅರ್ಹರಾಗುವಂತೆ ಮಾಡಿದರು. ನಿಮ್ಮ ಕೀರ್ತಿಯು ಸೂರ್ಯಪ್ರಕಾಶದಂತೆ ಎಲ್ಲೆಡೆಯಲ್ಲಿ ಹರಡಿ ಪ್ರತಿವಾದಿಗಳೆಂಬ ಗೂಬೆಗಳಿಗೆ ಮಾನಸಿಕ ದುಃಖವನ್ನು ಕೊಡಲಿ. ಮತ್ತು ನಿಮ್ಮ ಕೀರ್ತಿಯು ಪ್ರಕಾಶದಿಂದ ಸಜ್ಜನರೆಂಬ ಅನೇಕ ತಾವರೆಗಳು ವಿಶೇಷವಾಗಿ ಅರಳಲಿ. ನಾರಾಯಣ ದೇವರ ಈ ಮಾತು ನಾರಾಯಣ ಎಂಬ ಪರ್ವತದಿಂದ ಹರಿದು ಬಂದ ಜಗತ್ತಿನ ಕಲ್ಯಾಣಕ್ಕಾಗಿ ಎಲ್ಲ ಕಡೆಯಲ್ಲಿ ಹರಿಯುತ್ತಾ ಚಂದ್ರನ ಕಿರಣಗಳಿಂದ ಉಕ್ಕಿ ಬರುವ ಸಮುದ್ರದ ಪ್ರವಾಹದಂತೆ ವೇದವ್ಯಾಸ ದೇವರ ವಚನವೆಂಬ ಈ ಹಿಮಾಲಯದಿಂದ ಹೊರಟ ಗಂಗೋತ್ರಿಯಂತೆ ಈ ಎರಡೂ ಧಾರೆಗಳು ಮಧ್ವಾಚಾರ್ಯರ ಬುದ್ಧಿ ಎಂಬ ಸಮುದ್ರಕ್ಕೆ ಸೇರಿದವು. ಅಂದರೆ ಅವರಿಬ್ಬರ ಮಾತುಗಳನ್ನು ಮಧ್ವಾಚಾರ್ಯರು ಅತ್ಯಂತ ವಿನಯದಿಂದ ಸ್ವೀಕರಿಸಿದರು. ಸರ್ವೋತ್ತಮರಾದ ವೇದವ್ಯಾಸ ದೇವರ ಮತ್ತು ನಾರಾಯಣ ದೇವರ ಅಭಿಪ್ರಾಯ ಒಂದೇ ಇದೆ. ನಾನು ಪುನಃ ಭಾರತ ಭೂಮಿಗೆ ಹೋಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯಬೇಕೆಂಬ ಇಬ್ಬರ ಅಭಿಪ್ರಾಯವೂ ಒಂದೇ ಆಗಿದೆ ಎಂದು ಅರ್ಥ ಮಾಡಿಕೊಂಡ ಮಧ್ವಾಚಾರ್ಯರು, ನಿಮ್ಮ ಆಜ್ಞೆಯನ್ನು ಪರಿಪಾಲಿಸುತ್ತೇನೆ, ನೀವು ಹೇಳಿದಂತೆ ಆಗಲಿ ಎಂದು ನುಡಿದು ಇನ್ನೊಬ್ಬರು ಪೂರ್ಣ ಮಾಡಲು ಸಾಧ್ಯವಾಗದ ಅವರಿಬ್ಬರ ಆಜ್ಞೆಯನ್ನು ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಅದನ್ನು ಶಿರಸಾವಹಿಸಿದರು. ನಾರಾಯಣ, ವೇದವ್ಯಾಸ ಹಾಗೂ ಈ ಮಧ್ವಾಚಾರ್ಯರು ದೇವತೆಗಳಿಗೆ ಋಗ್ವೇದ, ಯಜುರ್ವೇದ, ಸಾಮವೇದಗಳಂತೆ ಕಂಡರು. ಅದಲ್ಲದೆ ಆಹವನೀಯ ದಕ್ಷಿಣಾಗ್ನಿ ಹಾಗೂ ಗಾರ್ಹಪತ್ಯಾಗ್ನಿಯಂತೆ ಆಹವನೀಯ ದಕ್ಷಿಣಾಗ್ನಿ ಹಾಗೂ ಗಾರ್ಹಪತ್ಯಾಗ್ನಿಗಳಂತೆ ಈ ಮೂವರು ತೇಜೋಮಯರಾಗಿದ್ದರು. ಭೂ ಭುವ ಸ್ವಹ ಸುವಹ ಎಂಬ ವ್ಯಾಹೃತಿ ಮಂತ್ರದಂತೆ ಮೂರು ಲೋಕಗಳಂತೆ ಸುಶೋಭಿತರಾಗಿ ಕಂಡರು. ನರ ಹಾಗೂ ನಾರಾಯಣ ಮಧ್ವಾಚಾರ್ಯರು ಅತ್ಯಾನಂದದಿಂದ ಅಲ್ಲಿ ಸುಶೋಭಿತರಾದರು. ಶ್ರೀಮದಾಚಾರ್ಯರು ಭಗವಂತನ ಆಜ್ಞೆಯಂತೆ ಹಿಂತಿರುಗಿ ಭಾರತ ಭೂಮಿಗೆ ಹೋಗಲು ಸಿದ್ಧರಾಗಿ ಭಕ್ತಿಯಿಂದ ನಾರಾಯಣನಿಗೂ ವೇದನಾಯಕನಾದ ವೇದವ್ಯಾಸರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ವೇದವ್ಯಾಸರ ಬದರಿಯಲ್ಲಿರುವ ವ್ಯಾಸಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಪುನಃ ವೇದವ್ಯಾಸರಿಂದ ಕೇಳಲೇಬೇಕಾದ ಸಕಲ ವಿಷಯಗಳ ಉಪದೇಶವನ್ನು ಪಡೆದರು ಮತ್ತು ವೇದವ್ಯಾಸ ದೇವರ ಮನೋಗತವನ್ನು ಅರ್ಥ ಮಾಡಿಕೊಂಡು ಜನರ ಕಣ್ಣಿಗೆ ದೃಶ್ಯವಾದ ಬದರಿ ವಿಶಾಲಕ್ಕೆ ಹೊರಡಲು ಸಿದ್ಧರಾದರು. ಅನಂತರ ಸರ್ವಜ್ಞ ಶಿಖಾಮಣಿಗಳಾದ ಶ್ರೀಮದಾಚಾರ್ಯರು ಹಸನ್ಮುಖರಾಗಿರುವ ಸುಂದರವಾದ ಮುಖವುಳ್ಳ
ಎಲ್ಲ ರೀತಿಯಿಂದಲೂ ವಂದನೀಯರಾದ ಜ್ಞಾನಿಗಳಿಗೆ ಸ್ವಾಮಿಯಾದ ವೇದವ್ಯಾಸ ದೇವರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನು ಪಡೆದು ದೃಶ್ಯ ಬದರಿ ಕ್ಷೇತ್ರಕ್ಕೆ ಹೊರಟು. ಹಿಮವತ್ ಪರ್ವತದಿಂದ ಕೆಳಗೆ ಇಳಿಯುತ್ತಿರುವಾಗ ಎದುರಿಗೆ ಬಂದ ಹಿಂಸ್ರ ಪಶುಗಳಿಗೆ ಭಯಂಕರರಾಗಿ ಕಾಣುತ್ತಾ ಸಾಧು ಪ್ರಾಣಿಗಳಿಗೆ ಅಂದರೆ ಹಸು ಮೊದಲಾದವುಗಳಿಗೆ ಸೌಮ್ಯರಾಗಿ ಕಾಣುತ್ತಾ ಅವುಗಳ ಮೇಲೆ ಕೈಯಾಡಿಸಿ ಕೆಳಗೆ ಇಳಿದರು. ಹನುಮಂತನು ಲಂಕೆಯನ್ನು ಸುಟ್ಟು ಸಮುದ್ರವನ್ನು ದಾಟಿ ಬಂದಂತೆ, ಶಮಂತಕ ಮಣಿಯನ್ನು ತಂದುಕೊಟ್ಟ ಶ್ರೀಕೃಷ್ಣನಂತೆ ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ತಿರುಗಿ ಬಂದ ಭೀಮಸೇನಂತೆ ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಾ ತಮ್ಮ ಜನರಲ್ಲಿದ್ದಿಗೆ ಬಂದರು. ಬದ್ರಿಕಾಶ್ರಮದಲ್ಲಿರುವಾಗ ಅಗ್ನಿಶರ್ಮ ಮೊದಲಾದ 5 ಬ್ರಾಹ್ಮಣರು ಪ್ರತ್ಯೇಕವಾಗಿ ತಮ್ಮ ಮನೆಗೆ ಮಧ್ವಾಚಾರ್ಯರು ಬಂದು ಭಿಕ್ಷೆಯನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದರು. ಆದರೆ ಅವರು ಕರೆದ ದಿನವೂ ಒಂದೇ ಆಗಿತ್ತು. ಆದರೂ ಸಹ 5 ಮನೆಗಳಲ್ಲಿ ಪ್ರತ್ಯೇಕವಾಗಿ ಭಿಕ್ಷೆಯನ್ನು ಸ್ವೀಕರಿಸಿ, ಅಂದರೆ ಊಟ ಮಾಡಿ ಏನೂ ವಿಕಾರವಾಗದಂತೆ ಇದ್ದರು. ಇದು ಅವರಿಗೇನು ಆಶ್ಚರ್ಯವಲ್ಲ, ಏಕೆಂದರೆ ಅವರ ಉದರದಲ್ಲೇ ಜಗವನ್ನೇ ಸುಟ್ಟು ಹಾಕುವ ಜಠರಾಗ್ನಿಯು ಯಾವಾಗಲೂ ಜಾಗೃತವಾಗಿರ್ತದೆ. ಪೂರ್ಣಪ್ರಜ್ಞರಾದ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರ ಮನಸ್ಸಿಗೆ ಅತ್ಯಂತ ಪ್ರಿಯವಾದ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಪ್ರತಿಪಾದಿಸುತ್ತಾ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಅನುಕೂಲವಾದ ಅರ್ಥವನ್ನೇ ಬರೆದರು. ಬ್ರಹ್ಮಸೂತ್ರವು ಶ್ರೀಮನ್ನಾರಾಯಣನನ್ನು ಅನಂತ ಗುಣಪೂರ್ಣನೆಂದು ಎಲ್ಲ ದೋಷಗಳಿಂದ ದೂರನೆಂದು ತಿಳಿಸಿ ಹೇಳಿ, ಅವನೇ ನಮಗೆ ಜ್ಞಾನ ಭಕ್ತಿಗಳನ್ನು ಕೊಟ್ಟು ಅನುಗ್ರಹಿಸಿ ಸ್ವರೂಪ ಸುಖರೂಪ ಅನಂತ ಸುಖಕ್ಕೆ ನೆಲೆಯಾದ ಮೋಕ್ಷವನ್ನು ಕರುಣಿಸುತ್ತಾನೆ. ಬ್ರಹ್ಮಸೂತ್ರದ ಈ ಅಭಿಪ್ರಾಯಕ್ಕೆ ಅನೇಕ ವೇದವಾಕ್ಯಗಳು ಸ್ಮೃತಿವಾಕ್ಯಗಳು ಪ್ರಮಾಣವಾಗಿವೆ ಎಂದು ಅವುಗಳ ಅರ್ಥವನ್ನು ಯೋಗ್ಯ ಮಾತುಗಳಿಂದ ತಿಳಿಸಿ ಹೇಳ್ತಾರೆ. ಅವರು ಬರೆಯುವ ಶೈಲಿಯು ಮಂದಬುದ್ಧಿ ಇದ್ದ ಜನರಿಗೂ ಸುಲಭವಾಗಿ ಆಗುವಂತಿತ್ತು. ಆಳವಾದ ಅರ್ಥವು ವಿದ್ವಾಂಸರಿಗೂ ಪೂರ್ತಿಯಾಗಿ ತಿಳಿಯಲಾಗದಂತೆ ಇತ್ತು. ಯಾವುದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅಂತಹ ಗಂಭೀರ ಅರ್ಥಗಳನ್ನು ತಮ್ಮ ಭಾಷ್ಯದಲ್ಲಿ ಸೇರಿಸಿದ್ದರು. ಅವರ ಗ್ರಂಥವು ಭಕ್ತಿಯಿಂದ ಓದುವವರಿಗೆ ಮನಸ್ಸಿಗೆ ತಾಗುವಂತೆ ಇದ್ದರೂ ಕುವಾದಿಗಳಿಗೆ ಅವರ ವಾದವನ್ನು ಖಂಡಿಸುವಂತಹ ಭೀಕರವಾಗಿತ್ತು. ಆ ಭಾಷ್ಯದಲ್ಲಿ ಅಪಶಬ್ದಾದಿ ಯಾವ ದೋಷಗಳು ಇರಲಿಲ್ಲ, ವ್ಯರ್ಥ ವಚನಗಳೂ ಇರಲಿಲ್ಲ. ಭಾಷ್ಯಕ್ಕೆ ಬೇಕಾದ ಎಲ್ಲ ಲಕ್ಷಣಗಳಿಂದ ಯುಕ್ತವಾಗಿತ್ತು. ದೇವಾದಿ ದೇವತೆಗಳು ಅದನ್ನು ತಲೆಯ ಮೇಲಿಟ್ಟುಕೊಂಡು ಪೂಜಿಸಿದರು. ಈ ಮೊದಲೇ ಪ್ರಕಟಿತವಾದ 21 ತಪ್ಪಾದ ಪರವಾದಿಗಳ ಭಾಷ್ಯಗಳನ್ನು ವಿಮರ್ಶಿಸಿ ತಮ್ಮ ಭಾಷ್ಯದಲ್ಲಿ ಅವುಗಳ ಖಂಡನೆಯನ್ನು ಮಾಡಿದ್ದರು. ಇಂದು ಮುಂದೆಂದೂ ಯಾರೂ ಖಂಡಿಸಲು ಅಸಾಧ್ಯವಾದ ಉತ್ತಮ ಶೈಲಿಯಿಂದ ಕೂಡಿದ ಭಾಷ್ಯವಾಗಿತ್ತು. ಇದೇ ಶ್ರೀಮದಾಚಾರ್ಯರು ಬರೆದ ಬ್ರಹ್ಮಸೂತ್ರ ಭಾಷ್ಯವಾಗಿದೆ. ಅದ್ಯ ಕಥಾ ಪ್ರಸಕ್ತಿ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರಪಡಿಸುವರ.